ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಯುವತಿ ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಸಮೀರ್ ಕೂಡ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಯುವತಿ ವಿಡಿಯೋನ ಬಿಡುಗಡೆ ಮಾಡಿದಂತಹ ಬೆನ್ನಲ್ಲೇ ಈಗ ಸಮೀರ್ ಕೂಡ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಆ ಸಂತ್ರಸ್ತೆ ಆರೋಪಗಳು ಎಲ್ಲ ಸುಳ್ಳು ಅಂತ ಸಮೀರ್ ಹೇಳಿದ್ದಾನೆ. ಇದೇ ವೇಳೆ ವೈರಲ್ ಆಗಿರುವಂತಹ ವಿಡಿಯೋ ಬಗ್ಗೆಯೂ ಕೂಡ ಸಮೀರ್ ಮಾತನಾಡಿದ್ದಾನೆ. ವಿಡಿಯೋ ರೆಕಾರ್ಡ್ ಆಗಿದ್ ನಿಜ, ಆದ್ರೆ ಅದನ್ನ ನಾನ್ ರೆಕಾರ್ಡ್ ಮಾಡಿಲ್ಲ. ಅದು ಇರೋದು ಹುಡುಗಿಯ ಮೊಬೈಲ್ ನಲ್ಲೇ ಅಂತ ಸಮೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾನೆ. ಮೊಬೈಲ್ ತೆಗೆದು ನೋಡಿ ನೀವು ಯಾರ ಬಳಿ ಇದೆ ಅಂತ. ಪ್ರಜ್ಞೆ ತಪ್ಪಿಸುವಂತಹ ಔಷಧಿ ನೀಡಿದ್ರೆ ಹುಡುಗಿ ಪ್ರಜ್ಞೆ ಕಳ್ಕೋಬೇಕಿತ್ತು, ಆದ್ರೆ ಪ್ರಜ್ಞೆ ಕಳ್ಕೊಂಡಿದ್ ನಾನು, ಹುಡುಗಿ ಅಲ್ಲ ಅಂತ ಸಮೀರ್ ಮಾತನಾಡಿದ್ದಾನೆ. ಇನ್ಫ್ಯಾಕ್ಟ್ ವಿಡಿಯೋಸ್ ನನ್ನ ಮೊಬೈಲ್ ಅಲ್ಲಿ ಇಲ್ಲ ಅಂತ ಕೂಡ ಹೇಳಿರುವಂತದ್ದು. ಈ ವಿಡಿಯೋ ಹುಡುಗಿಯೇ ರೆಕಾರ್ಡ್ ಮಾಡಿರೋದಾಗಿ ಈಗ ಆರೋಪ ಮಾಡ್ತಾ ಇದ್ದಾನೆ. ಈ ವಿಡಿಯೋನ ಯಾರು ಮಾಡಿದ್ದಾರೆ ಅನ್ನೋದನ್ನ ನೀವು ಫಸ್ಟ್ ಪರಿಶೀಲನೆ ಮಾಡಿ, ನನ್ನ ಹಾಗೂ ಹುಡುಗಿಯ ಮೊಬೈಲ್ ಪರಿಶೀಲನೆ ಮಾಡಬೇಕು ಅಂತ ಸಮೀರ್ ಆಗ್ರಹ ಮಾಡಿದ್ನು. ಜೊತೆಗೆ ಆ ಹುಡುಗಿ ಏನಿದ್ದಾಳಲ್ಲ, ಆ ಸಂತ್ರಸ್ತೆ, ಆಕೆ ಹೆದರ್ತಾ ಇದ್ದಾಳೆ ಸಮಾಜಕ್ಕೆ. ಅವರ ತಂದೆ ತಾಯಿ ಸಮಾಜಕ್ಕೆ ಹೆದರ್ಕೊಂಡು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಾಳೆ ಅಂತ ಕೂಡ ಆ ವಿಡಿಯೋಲಿ ಹೇಳಿದ್ದಾನೆ ಆತ. ಸಂತ್ರಸ್ತೆಯ ಆರೋಪಗಳೆಲ್ಲ ಸುಳ್ಳು, ನೀವು ಬೇಕಿದ್ರೆ ವಿಡಿಯೋ ರೆಕಾರ್ಡ್ ಆಗಿರೋದು ನಿಜ, ಆದ್ರೆ ಅದನ್ನ ಯಾರ ಮೊಬೈಲಲ್ಲಿ ಇದೆ, ಆ ವಿಡಿಯೋಸ್ ಎಲ್ಲ ಯಾರ ಬಳಿ ಇವೆ ಅದನ್ನ ನೀವು ಚೆಕ್ ಮಾಡಿ. ನಾನ್ ರೆಕಾರ್ಡ್ ಮಾಡಿಲ್ಲ, ಆ ಹುಡುಗಿನೇ ರೆಕಾರ್ಡ್ ಮಾಡಿದ್ದಾಳೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಇದು ಮತ್ತೊಂದು ಟ್ವಿಸ್ಟ್. ಸಮೀರ್ ಈ ರೀತಿಯಾಗಿ ಆತ ಕೂಡ ಇನ್ನೊಂದು ವಿಡಿಯೋ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂತದ್ದು. ನಾ ಈಗ 5 ನಿಮಿಷ ಆತ್ರಿ, ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ ಕೇಳ್ರಿ. ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ, ಇಂಟಿಮೇಸಿ ಯಾವ್ದಿದಂತಂದು ವಿಡಿಯೋ ಮಾಡಿದ್ ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಈ ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ರಿ ನಿಮಗೆ. ವಿಡಿಯೋ ಮಾಡಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೀಗ ಬೇಹೋಶ್ ಮಾಡ್ಸೇನಂದ್ರ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ? ಬೇಹೋಶ್ ಆಗಿ ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಫೋನ್ ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡ್ರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡ್ರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳ ಬೇಹೋಶ್ ಆಗಿ ಚೆಕ್ ಮಾಡ್ರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ನಮಸ್ತೆ ರೀ. ನಾ ಆಗಳಿಂದ್ರ ಕನ್ಕಷನ್ ಆಗಿದ್ದೆ. ವಿಡಿಯೋ ರೆಕಾರ್ಡ್ ಆಗಿರೋದು ನಿಜ, ಆದ್ರೆ ನಾನ್ ರೆಕಾರ್ಡ್ ಮಾಡಿಲ್ಲ. ಹುಡುಗಿನೇ ನನಗೆ ಮತ್ತು ಬರುವಂತೆ ಪ್ರಜ್ಞೆ ತಪ್ಪಿಸಿದ್ದಾಳೆ, ಬೇಹೋಶ್ ಮಾಡಿದ್ದಾಳೆ. ಮಾಡಿರೋದು ಯಾರು? ನಾನಾ? ಅವಳ ಫಸ್ಟ್ ಚೆಕ್ ಮಾಡಿ. ವಿಡಿಯೋಗಳನ್ನ ಮಾಡಿರೋದು ಆಕೆನೆ ಅಂತ ಈಗ ಸಮೀರ್ ಕೂಡ ಆರೋಪ ಮಾಡಿ ವಿಡಿಯೋ ರಿಲೀಸ್ ಮಾಡಿರುವಂಥದ್ದು.